ಕೆರೆ ಮುಚ್ಚಿ ಅಕ್ರಮವಾಗಿ 100 ಅಡಿ ರಸ್ತೆ ನಿರ್ಮಾಣ. ವಡೇರ ಮಂಚೇನಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ. ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮದ ವಡೇರ ಮಂಚೇನಹಳ್ಳಿ ಅಧಿಕಾರಿಗಳಿಂದ ಖಾಸಗಿ ಕಂಪನಿಗಳಿಗೆ ರಸ್ತೆ ನಿರ್ಮಾಣ ಆರೋಪ. ಕಾರ್ಖಾನೆ ತ್ಯಾಜ್ಯದಿಂದ ವಡೇರ ಮಂಚೇನಹಳ್ಳಿ ಕೆರೆ ಮಲಿನ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ರಸ್ತೆ ನಿರ್ಮಾಣ ಆರೋಪ. ಕಲ್ಲುಬಾಳು ಪಿಡಿಒ ಲಕ್ಷ್ಮೀನಾರಾಯಣ್ ವಿರುದ್ಧ ಗಂಭೀರವಾದಂಥ ಆರೋಪ. ಯಾವುದೇ ಇಲಾಖೆ ಅನುಮತಿ ಪಡೆಯದೆ ರಸ್ತೆ ನಿರ್ಮಾಣ. ಆನೇಕಲ್ ತಾಲೂಕಿನ ಮಂಚೇನಹಳ್ಳಿ ಕೆರೆಯನ್ನು ಅಕ್ರಮವಾಗಿ ಈಗ ರಸ್ತೆ ನಿರ್ಮಾಣ ಮಾಡೋದಕ್ಕಂತ ಬಳಕೆ ಮಾಡ್ಕೊಂಡಿರೋದು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥ ಆರೋಪ ಬೇರೆ ಕೇಳಿ ಬರ್ತಾ ಇದೆ. ಇದು ಪಿಡಿಒ ಲಕ್ಷ್ಮೀನಾರಾಯಣ್ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆರೋಪ. ಯಾವುದೇ ಇಲಾಖೆ ಅನುಮತಿ ಪಡೆಯದೆ ರಸ್ತೆ ನಿರ್ಮಾಣ. ಪರ್ಮಿಷನ್ ತಗೊಂಡು ರೋಡ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ತಗೊಂಡವ್ರ? ಯಾರ ಹತ್ರ? ಯಾರ ಹತ್ರ? ಡಿ ಕೆ ಶಿವಕುಮಾರ್ ಹತ್ರ ಪರ್ಮಿಷನ್ ತಗೊಂಡವ್ರ? ಮೊನ್ನೆ 2 ದಿವಸ ಸ್ಟಾಪ್ ಆಗಿತ್ತು ಹಿಂಗೆ ಆಗಿ. ಮತ್ತೆ ಅವ್ರ ಹತ್ರ ಪರ್ಮಿಷನ್ ಈಗ ಇದು ಮಾಡಿಸ್ತಾ ಇರೋದು ಯಾರು? ಅವ್ರು ಯಾರೋ ಇವರು ವೇಲು ಅಂತ. ವೇಲು ಅಂತನಾ? ಕಾಂಟ್ರಾಕ್ಟ್. ಫುಲ್ ಕೆರೆನೇ ತಾನೇ ಇದು ಮುಂದೆ? ಫುಲ್ ಕೆರೆ. ಈಗ ಪರ್ಮಿಷನ್ ತಗೊಂಡು ಮಾಡ್ತಾ ಇರೋದು. ಪಂಚಾಯತಿಯಲ್ಲಿ ಏನು ತಗೊಂಡಿಲ್ವಾ? ಪಂಚಾಯತಿನೇ ಸ್ಯಾಂಕ್ಷನ್ ಮಾಡಿದ್ರು ದುಡ್ಡು ಇದಕ್ಕೆ. ಪಂಚಾಯತಿ ಅವರೇನು ಮಾಡಿರೋದು? ಎಷ್ಟು ಮಾಡಿರೋದು? ಎಷ್ಟು ಗೊತ್ತಿಲ್ಲ, ಅದು ಎಷ್ಟಾಗಿದೆ ಗೊತ್ತಿಲ್ಲ ಸರ್. ರೋಡ್ ಮಾಡಿ ಈ ಕಡೆ ಅದು ಮಶಾಣಕ್ಕೆ ರೋಡ್ ಅಲ್ಗಂಟ. ಆ ಕಡೆ ಮಶಾಣನಾ? ಕೆರೆ ಒಳಗಡೆ ಮಾಡ್ಬಿಟ್ಟವ್ರೆ. ಮತ್ತು ಇನ್ನು ಆ ಮಶಾಣಕ್ಕೆ ಜಾಗ ಆಪ್ಷನ್ಸ್ ಇನ್ನೆಲ್ಲ ಅದು. ಬೇರೆ ಇನ್ನು ಈ ಕಡೆ ಇಲ್ಲ. ಆ ಕಡೆ ಹೋದ್ರೆ ಮಶಾಣ ಕೆರೆಯಲ್ಲಿ ಹೋಗ್ಬೇಕು, ಈ ಕಡೆ ಹೋದ್ರೆ ಕೆರೆಯಲ್ಲಿ ಹೋಗ್ಬೇಕು. ಸೆಂಟ್ರಲ್ ಪರ್ಮಿಷನ್ ತಗೊಂಡು ರೋಡ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ತಗೊಂಡವ್ರ? ಯಾರ ಹತ್ರ? ಯಾರ ಹತ್ರ? ಡಿ ಕೆ ಶಿವಕುಮಾರ್ ಹತ್ರ ಪರ್ಮಿಷನ್ ತಗೊಂಡವ್ರ? ಮೊನ್ನೆ 2 ದಿವಸ ಸ್ಟಾಪ್ ಆಗಿತ್ತು ಹಿಂಗೆ ಆಗಿ. ಮತ್ತೆ ಅವ್ರ ಹತ್ರ ಪರ್ಮಿಷನ್ ಈಗ